ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆದ್ಮೇಲೆ ರಾಮ್ ನಾಮ್ ಲೂಟ್ ಅಂಥೇಳಿ ಉತ್ತರ ಭಾರತದಲ್ಲಿ ಜೋರ್ದಾರ ಚರ್ಚೆ ನಡೀತಾ ಇದೆ. ರಾಮನ ಹೆಸರಿನ ಮೇಲೆ ಲೂಟಿ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಅಯೋಧ್ಯ ರಾಮ ಮಂದಿರದ ಈ ಹಣದ ಲೂಟಿ ನಿರಂತರವಾಗಿ ನಡೀತಾ ಬಂದದ ಅನ್ನುವಂಥ ಆರೋಪಗಳನ್ನ ವಿರೋಧಿಗಳು ಮಾಡೇ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನುವಂಗೆ SIT ತನ್ನ ರಿಪೋರ್ಟ್ ಕೊಟ್ಟದ. ನಮ್ಮ ಮಾರ್ಗದರ್ಶಕ ನಮ್ಮ ಯೋಗಿ ಆದಿತ್ಯನಾಥರಿಗೆ ಅದರಲ್ಲಿ ಏನಿದೆ ಅನ್ನೋದು ಬಹಿರಂಗ ಆಗಿಲ್ಲ, ಬಹಿರಂಗಪಡಿಸಿಲ್ಲ. ಸರ್ಕಾರ ನೇಮಿಸಿದ SIT ನಮ್ಮಲ್ಲಿ ಹೆಂಗೆ ಧರ್ಮಸ್ಥಳದ ಸಲುವಾಗಿ ಸರ್ಕಾರ ರಚನೆ ಮಾಡಿತ್ತು ಆ ರೀತಿಯಾಗಿ. ಹೀಗಾಗಿ ಇಲ್ಲೇ ಇನ್ನೊಂದು ಭಾಳ ಗಮನಿಸ್ಬೇಕಾಗಿದೆ, FIR ಇಲ್ಲ. ಮತ್ತು ಈಗ SIT ಆದಮೇಲೂ FIR ಮಾಡ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ರಾಮನ ಹೆಸರಿನ ಮೇಲೆ ನೂರಾರು ಸಾವಿರಾರು ಯಾರಿಗೂ ಗೊತ್ತು ಕೋಟಿಗಳ ದರೋಡೆನೋ ಲೂಟಿನೋ ಆಗಿದೆ ಅಂತ ಅನ್ನೋದು ಅಭಿಪ್ರಾಯ. ಅದಕ್ಕೆ ಹೌದು ಅಂತ ತಲೆಯಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾದರೆ ಯಾರು ಮಾಡಿದವರು ಅದು ಮೊದಲು ಇನ್ನು ಹೊರಗೆ ಬರ್ತಾ ಇಲ್ಲ, ಬರೀ ಎಲ್ಲ ಊಹೆ ಆರೋಪ. ಚಂಪಕರಾಯ್, ಬನ್ಸಾಲ್, ಗೋವಿಂದರಾವ್, ಗೋಪಾಲರಾವ್, ಅನಿಲ್ ಮಿಶ್ರಾ ಇಂಥವರೆಲ್ಲ ಹೆಸರು ಕೇಳಿ ಬರ್ತಾಯಿದೆ. ಇವರೆಲ್ಲರೂ ವಿಶ್ವ ಹಿಂದೂ ಪರಿಷತ್ ಮತ್ತು RSSಗೆ ಸಂಬಂಧಿಸಿದಂಥವರು. ಇವತ್ತು ನಿಧಾನಕ್ಕೆ ಈ ಆರೋಪ RSS ಮೇಲೂ ಬರ್ತಾಯಿದೆ. ಇಲ್ಲಿವರೆಗೆ ಆರೋಪ ಮಾಡಿಸಿಕೊಳ್ಳುತ್ತಿರುವಂಥ ಈ RSS ಮೌನಿ ಭಾವ ಆಗಿದೆ, ಮೌನಿ ಭಾವ. ಒಂದು ಕಾಲಕ್ಕೆ ಇದನ್ನು ನಮ್ಮ ಮೋದಿಯವರು ಮನಮೋಹನ್ ಸಿಂಗ್ ಟೀಕಾ ಮಾಡಿ ಮುಂದೆ ಹೇಳ್ತಾಯಿದ್ರು. ಅವರು 2G 4G 5G ಏನು ಇತ್ತಲ್ಲ ಲ್ಯಾಂಡ್ ಸ್ಕ್ಯಾಮ್ ಅದೆಲ್ಲ ಇದ್ದಾಗ ಇದೇ ರೀತಿಯಾಗಿ ದಾಳಿ ಮಾಡ್ತಾಯಿದ್ರು ನಮ್ಮ ಮೋದಿಯವರು.